ಚಾಪ್ಟರ್ ಫ್ಲೋ, ಚಾಪ್ಟರ್ ಹೇಗೆ ಮಾಡ್ತೀವಿ ಅಂತ ಹೇಳಿ. ಮೊದಲನೇದಾಗಿ ಇಂಟ್ರಡಕ್ಷನ್ ಅಲ್ಲಿ ಪ್ರಾಕ್ಟಿಕಲ್ಸ್ ಮತ್ತೆ ಟ್ರಿಗ್ನೋಮೆಟ್ರಿ ಯೂಸಸ್ ನೋಡ್ತೀವಿ. ಆಯ್ತಾ? ಅದಾದ್ಮೇಲೆ ನಿಮ್ಮ ಸಿಲೆಬಸ್ ಶುರು ಆಗುತ್ತೆ. ರೇಷಿಯೋಸ್ ಅಂತ ಹೇಳಿ ಕಲಿತೀವಿ, 6 ರೇಷಿಯೋ ಕಲಿತೀವಿ. ಮತ್ತೆ ಅದಾದ್ಮೇಲೆ ರಿಲೇಶನ್ಶಿಪ್ ಬಿಟ್ವೀನ್ ದ ರೇಷಿಯೋಸ್ ಅದು ನೋಡಿದಾಗ ಅರ್ಥ ಆಗುತ್ತೆ. ಅದಾದ್ಮೇಲೆ ಸ್ಪೆಸಿಫಿಕ್ ಆಂಗಲ್ಸ್, ಈ ರೇಷಿಯೋ ಸ್ಪೆಸಿಫಿಕ್ ಆಂಗಲ್ಸ್ ಪರ್ಟಿಕ್ಯುಲರ್ ಔಟ್ಪುಟ್ ಇರುತ್ತೆ, ಇನ್ಪುಟ್ ಔಟ್ಪುಟ್ ಇರುತ್ತೆ, ಅದನ್ನ ನೋಡ್ತೀವಿ. ಇದು ಕಲ್ತಾದ್ಮೇಲೆ ಟಾಪಿಕ್ ಟ್ರಿಗ್ನೋಮೆಟ್ರಿ ಟಾಪಿಕ್ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಹೇಗೆ ಉಪಯೋಗಿಸ್ತಾರೆ ಅದನ್ನ ನೋಡಿಸ್ತೀನಿ. ಸರಿನಾ? ಅದಾದ್ಮೇಲೆ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿ ನೋಡ್ತೀವಿ. ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂತ ಹೇಳಿದ್ರೆ ಆಂಗಲ್ಸ್ ವಿಚ್ ಆಡ್ ಅಪ್ ಟು 90 ಡಿಗ್ರಿ ಅಂತ ಹೇಳಿ. ಅದಾದ್ಮೇಲೆ ಕೊನೆಯದಾಗಿ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಇವೆಲ್ಲ ಫಾರ್ಮುಲಾ. ಆಯ್ತಾ? ತುಂಬಾ ಜನ ಇಲ್ಲಿವರೆಗೂ ಏನು ಕಾಸಿಗೆ ಬೀಳಲ್ಲ. ಕೊನೆ ಇದೆಯಲ್ಲ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಅಂತ ಹೇಳಿ, ಇಲ್ಲಿ ತುಂಬಾ ಕಷ್ಟ ಬೀಳ್ತಾರೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಪಕ್ಕ ಕಲ್ತ್ಕೊಳ್ಳಿ. ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ನಿಧಾನಕ್ಕೆ ಕಲ್ತ್ಕೊಳ್ಳಿ. ಇದು ಒಂದಿಸ್ತಿ ಕಲ್ತ್ಕೊಂಡ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇದನ್ನೆಲ್ಲ ಪಕ್ಕ ಕಲ್ತಾದ್ಮೇಲೆ ಇವೆಲ್ಲ ಫಾರ್ಮುಲಾಸ್ ಅದು ಇದೆಲ್ಲ ಮಗ್ ಮಾಡಾದ್ಮೇಲೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ನೋಡಿ. ಇದು ನನ್ನ ಅಡ್ವೈಸು. ಅದು ಬಿಟ್ರೆ ಪ್ರಾಕ್ಟಿಕಲ್ಸ್ ನೀವು ಕೂಡ ಮಾಡಬೇಕು. ಇಲ್ಲಿ ನಾನು ಪ್ರಾಕ್ಟಿಕಲ್ಸ್ ಮಾಡ್ತೀನಿ, ಅದು ನೀವು ಕೂಡ ಮಾಡಬೇಕು. ಸರಿನಾ? ಸೊ ಸೋಂಬೇರಿತನ ನೋಡ್ಸಕ್ ಹೋಗ್ಬಿಡಿ, ನೀವು ಕೂಡ ಮಾಡಿ. ಈ ಟಾಪಿಕ್ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ.